ಧನ್ಯವಾದಗಳು ಸಭಾಪತಿಗಳೇ. ನನ್ನ ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 896 ಮಾನ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಸಚಿವರಿಗೆ. ಮಾನ್ಯ ಸಭಾಪತಿಗಳ ಉತ್ತರವನ್ನು ಒದಗಿಸಲಾಗಿದೆ. ಉತ್ತರವನ್ನು ಒದಗಿಸಿದ್ದಾರೆ ಸಭಾಪತಿಗಳೇ. ರಾಜ್ಯದಲ್ಲಿರುವ ಅಂಗನವಾಡಿಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಸಹಾಯಕರು ವೇತನ ಹೆಚ್ಚಿಸಬೇಕೆಂದು ಒತ್ತಾಯಿಸಿ ಪ್ರತಿಭಟನೆ ನಡೆಸಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆ ಅಂತ ಹೇಳ್ತಾರೆ. ಪ್ರಾರಂಭದಲ್ಲಿ ಈ ಬಾರಿಯ ಬಜೆಟ್ನ 159ನೇ ಕಾಲಮ್ನಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಗೌರವಧನ 1,000 ಮತ್ತು ಸಹಾಯಕರಿಗೆ ಗೌರವಧನ 750 ಹೆಚ್ಚಿಸಲಾಗುವುದು ಅಂತ ಹೇಳುವಂಥದ್ದನ್ನು ಹೇಳಿದ್ದಾರೆ. ಹೆಚ್ಚಿಸಿರುವುದಕ್ಕೆ ಅಭಿನಂದನೆಯನ್ನು ಸಲ್ಲಿಸ್ತಾ, ಆದರೆ ಈ ಹೆಚ್ಚುವರಿ ಆಗಬೇಕು ಅಂತ ಹೇಳಿ ಆದರೆ 3 ಬಜೆಟ್ಗಳು ಪಾಸಾಗಬೇಕಾಯಿತು. 3 ಬಾರಿ ಈ ಫ್ರೀಡಮ್ ಪಾರ್ಕಿನಲ್ಲಿ ಬಂದು ವಾರಗಟ್ಟಲೆ ಆ ತಾಯಂದಿರು ಬಂದು ಇಲ್ಲಿ ಪ್ರತಿಭಟನೆ ಮಾಡಬೇಕಾಯಿತು. ಪ್ರತಿಭಟನೆ ಮಾಡಿದ ನಂತರವೂ ಅವರಿಗೆ ಹೆಚ್ಚುವರಿ ಆಗಿರುವಂಥದ್ದು 1,000 ರೂಪಾಯಿ. ತಮ್ಮ ಚುನಾವಣಾ ಪ್ರಣಾಳಿಕೆಯಲ್ಲಿಯೇ ತಾವು ಹೇಳಿದ್ದೀರಿ, ಅಂಗನವಾಡಿ ಕಾರ್ಯಕರ್ತೆಯರ ವೇತನವನ್ನು 11,500ದಿಂದ 15,000ಕ್ಕೆ ಹೆಚ್ಚಳ, ಮಿನಿ ಅಂಗನವಾಡಿ ಕಾರ್ಯಕರ್ತೆಯರ ವೇತನ 7,500ದಿಂದ 10,000 ಹೆಚ್ಚಳ ಮತ್ತು ವಿಶ್ರಾಂತಿ ವೇತನ ರೂ 2 ಲಕ್ಷ. ನಾವು ಹೇಳುವಾಗ ಹೇಳ್ತೇವೆ, ರಾಜ್ಯದ 37 ಲಕ್ಷ ಮಕ್ಕಳ ಆರೈಕೆ ಮತ್ತು ಕಲಿಕೆಯಲ್ಲಿ ಮಹತ್ತರ ಪಾತ್ರ ವಹಿಸುತ್ತಿರುವ ಅಂಗನವಾಡಿ ಕಾರ್ಯಕರ್ತೆಯರು, ಅವರಿಗೆ ನಾವು ಈ ಚುನಾವಣಾ ಪ್ರಣಾಳಿಕೆಯಲ್ಲಿ ಹೇಳಿದಷ್ಟನ್ನೇ ಹೆಚ್ಚಿಗೆ ಮಾಡಿದರೂ ಕೂಡ ದಿನಕ್ಕೆ ಸಿಗೋದು 500 ರೂಪಾಯಿ ಸಭಾಪತಿಗಳೇ. ಅದರ ಮೇಲೆ ಅವರಿಗೆ ಬರೀ ಅಂಗನವಾಡಿ ಕಾರ್ಯಕರ್ತೆಯಾಗಿ ಆ ಕೆಲಸವನ್ನು ಮಾತ್ರ ಮಾಡ್ತಾ ಇರುವಂಥದ್ದಲ್ಲ, ಅವರು ಸರ್ಕಾರದ ಬೇರೆ ಬೇರೆ ಯೋಜನೆಗಳಲ್ಲಿಯೂ ಅವರ ಸೇವೆಯನ್ನು ಅನುಷ್ಠಾನದ ದೃಷ್ಟಿಯಲ್ಲಿ ಉಪಯೋಗ ಮಾಡ್ತಾರೆ. ಇಲ್ಲಿ 5,000 15,000 ಮಾಡ್ತೇವೆ ಅಂತ ಹೇಳುವಂಥದ್ದನ್ನು ಹೇಳಿದ್ದೀರಿ. ಹಾಗಾಗಿ ಈ ಬಜೆಟ್ನಲ್ಲಿಯೇ ಅದನ್ನು ಯಾಕೆ ಹೆಚ್ಚಿಗೆ ಮಾಡಬಾರದು ಅಂತ ಹೇಳುವಂಥದ್ದು ವಿವರಣೆಯನ್ನು ಕೊಡಬೇಕು ಅಂತ ನಾನು ಸಚಿವರಲ್ಲಿ ಕೇಳಿಕೊಳ್ತೇನೆ. ಮಾನ್ಯ ಸಭಾಪತಿಗಳೇ, ಸದಸ್ಯರು ಪ್ರತಾಪ್ ಸಿಂಗ್ ನಾಯಕ್ ಅವರು ತುಂಬ ಹಿರಿಯರು. ನನ್ನ ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕರ ಬಗ್ಗೆ ಭಾಳಷ್ಟು ಕಾಳಜಿಯನ್ನು ವಹಿಸಿದ್ದಾರೆ. ಹೌದು, ನಾವು ಚುನಾವಣಾ ಪೂರ್ವ ನಮ್ಮ ಒಂದು ನಮ್ಮ ಪುಸ್ತಕದಲ್ಲಿ ನಾವೇನು ಪ್ರಣಾಳಿಕೆ ಅಂತ ಹೇಳ್ತೀವಿ, ಅದರಲ್ಲಿ ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕಿಯರಿಗೆ ಈ ರೀತಿ ನಾವು ಮಾಡ್ತೀವಿ ಅಂತ ಹೇಳಿ ನಾವು ಭಾಷೆಯನ್ನು ಕೊಟ್ಟಿದ್ವಿ. ಇದು ಸಿದ್ದರಾಮಯ್ಯನವರ ಸರ್ಕಾರ ಕೊಟ್ಟ ಭಾಷೆಯನ್ನು ಖಂಡಿತವಾಗ್ಲೂ ಉಳಿಸ್ಕೊಳ್ಳುತ್ತೆ. ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ಸಭಾಪತಿಗಳೇ, 2017ರಲ್ಲಿ ಅವತ್ತಿನ ಇಂದಿನ ಮುಖ್ಯಮಂತ್ರಿಗಳೇ ಆವತ್ತು ಮುಖ್ಯಮಂತ್ರಿಗಳಾಗಿತ್ತು ಸಿದ್ದರಾಮಯ್ಯ ಸಾಹೇಬ್. ಅವತ್ತು 2,000 ರೂಪಾಯಿ ಗೌರವಧನವನ್ನು ಅಂಗನವಾಡಿ ಕಾರ್ಯಕರ್ತರಿಗೆ ಮತ್ತು 1,000 ಗೌರವಧನವನ್ನು ಸಹಾಯಕಿಯರಿಗೆ ಆವತ್ತಿನ ಕಾಲದಲ್ಲಿ ಮಾಡಿದರು. ಅದು ಆದಮೇಲೆ ಏನು 4 ವರ್ಷ ತಮ್ಮ ಸರ್ಕಾರನೂ ಇತ್ತು ಮಾನ್ಯ ಸದಸ್ಯರು, 1 ರೂಪಾಯಿಯನ್ನು ಕೂಡ ತಾವು ಹೆಚ್ಚಿಗೆ ಮಾಡಲಿಲ್ಲ. ಹೌದು, ಪ್ರಣಾಳಿಕೆಯಲ್ಲಿ ನಾವು ಭಾಷೆಯನ್ನು ಕೊಟ್ಟಿದ್ದೇವೆ, ನಾವು ಖಂಡಿತವಾಗ್ಲೂ ಅದರ ವಚನ ಬದ್ಧ ಇದ್ದೇವೆ, ನಾವು ಮಾಡ್ತೀವಿ. ಆದರೆ ಇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಎರಡೂ ಕೂಡಿ ಗೌರವಧನವನ್ನು ಕೊಡಬೇಕು. ಅಂಥದ್ರಲ್ಲಿ ಕೇಂದ್ರ ಸರ್ಕಾರದಿಂದ ಅಂಗನವಾಡಿ ಕಾರ್ಯಕರ್ತರಿಗೆ 2,700 ರೂಪಾಯಿ ಬಂದರೆ ರಾಜ್ಯ ಸರ್ಕಾರದಿಂದ 9,550 ರೂಪಾಯಿ ಆಗುತ್ತೆ. ಅದೇ ರೀತಿ ಸಹಾಯಕಿಯರಿಗೆ ಕೇಂದ್ರ ಸರ್ಕಾರದಿಂದ ಕೇವಲ 1,500 ರೂಪಾಯಿ ಬಂದರೆ ರಾಜ್ಯ ಸರ್ಕಾರದಿಂದ 5,500 ರೂಪಾಯಿಯ ಒಂದು ಗೌರವಧನವನ್ನು ನಾವು ಕೊಡ್ತೀವಿ. ನಾವು ಕೇಂದ್ರ ಸರ್ಕಾರಕ್ಕೆ ಪದೇ ಪದೇ ನಾವು ಬರಿತಾನೂ ಇದ್ದೀವಿ, ಹೋಗಿ ವೈಯಕ್ತಿಕವಾಗಿ ಭೇಟಿನೂ ಆಗ್ತಾ ಇದ್ದೀವಿ. ಕೇಂದ್ರ ಸರ್ಕಾರ ಇನ್ನೂ ಕೂಡ ಅಂಗನವಾಡಿ ಕಾರ್ಯಕರ್ತರು ಸಹಾಯಕರ ಗೌರವಧನವನ್ನು ಹೆಚ್ಚಿಗೆ ಮಾಡಲಿಕ್ಕೆ ಯಾವುದೇ ಒಂದು ಕ್ರಮ ತೆಗೆದುಕೊಂಡಿಲ್ಲ. ಇದು ದೇಶದಲ್ಲಿಯೇ 3ನೇ ಹೈಯೆಸ್ಟ್ ಗೌರವಧನ ಅಂತ ನಾನು ಭಾಳ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ. ಕೇರಳದಲ್ಲಿ ಮತ್ತು ತೆಲಂಗಾಣದಲ್ಲಿ 14,000 ಇದ್ದರೆ, ಕೇರಳದಲ್ಲಿ 13,000 ಇದೆ, ಕರ್ನಾಟಕದಲ್ಲಿನೇ 12,500 ಗೌರವ. ಇಡೀ ದೇಶದಲ್ಲಿ ನಾನು ಗೌರವಾನ್ವಿತ ಸದಸ್ಯರಿಗೆ ತಮ್ಮ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ. ಈ ಒಂದು
ಗೌರವಧನವನ್ನ ಈ ವರ್ಷ ಬಜೆಟ್ನಲ್ಲಿ 1,000 ರೂಪಾಯಿ ಕಾರ್ಯಕರ್ತರಿಗೆ, 2,000 ರೂಪಾಯಿ ಕಾರ್ಯಕರ್ತರಿಗೆ ಮತ್ತು 1,000 ರೂಪಾಯಿ ಕಾರ್ಯಕರ್ತರಿಗೆ 750 ಸಹಾಯಕರಿಗೆ ಹೆಚ್ಚಿಸಿರುವುದರಿಂದ ಒಂದು ವರ್ಷಕ್ಕೆ 144 ಕೋಟಿ ಅನುದಾನ, ಹೆಚ್ಚಿನ ಅನುದಾನವನ್ನು ನಮ್ಮ ಇಲಾಖೆಗೆ ನಾವು ಕೊಡ್ತಾ ಇದ್ದೀವಿ. ಅದೇ ರೀತಿ ಇನ್ನೊಂದೇನಾದರೂ ಉಪ ಪ್ರಶ್ನೆ ಇದೆಯಾ ತಮ್ಮದು? ಇದರ ವಿವರಣೆ ಸ್ವಲ್ಪ ಹೇಳಿ. ಇದು ಪ್ರತಿ ಬಾರಿಯೂ ಹಿಂದಿನ ಸರ್ಕಾರ, ಬೇರೆ ರಾಜ್ಯಗಳು, ಕೇಂದ್ರ ಇದನ್ನೇ ನಾವು ಮಾತನಾಡಿ ವಿವರಣೆಯನ್ನು ಕೊಡುವಂಥದ್ದು, ಅಥವಾ ನಾವು ಮಾಡಲಿಲ್ಲ ಅಂತ ಹೇಳಿಯೇ ನಿಮ್ಮನ್ನು ಜನ ಆಶೀರ್ವಾದ ಮಾಡಿ ಅಲ್ಲಿ ಕೂತ್ಕೊಳಿಸಿದ್ದಾರೆ. ಆ ದೃಷ್ಟಿಯಲ್ಲಿ ಈಗ ಜವಾಬ್ದಾರಿ ಯಾರದು ಅಂತ ಹೇಳಿ ಕೇಳಿದರೆ ನಮ್ಮದು. ನೀವು ನಮ್ಮದು ಅಂತ ಹೇಳಿದರೆ ಸರ್ಕಾರದ್ದು. ಇಲ್ಲಿ ಈ ಪ್ರಣಾಳಿಕೆಯಲ್ಲಿ ಹೇಳುವಾಗ ಎಲ್ಲ ನಿಮ್ಮ ಯೋಜನೆಗಳಿಗೆ ಕೇಂದ್ರ ಕೊಟ್ಟರೆ ಮಾತ್ರ ನಾವು ಕೊಡ್ತೇವೆ ಅಂತ ಹೇಳುವಂಥದ್ದು ಏನಾದರೂ ಹೇಳಿದ್ದೀರಾ? ನೀವು ಇದನ್ನು ಬದ್ಧತೆ, ಇದು ಜನರಿಗೆ ಕೊಟ್ಟಂತಹ ಮಾತು, ಅಂಗನವಾಡಿ ಕಾರ್ಯಕರ್ತರಿಗೆ ಕೊಟ್ಟಂತಹ ಮಾತು, ನುಡಿದಂತೆ ನಡೆಯುವಂಥದ್ದು ಅಂಗನವಾಡಿ ಕಾರ್ಯಕರ್ತರಿಗೆ ಅದು ಅನ್ವಯ ಆಗುವುದಿಲ್ವೋ? ಈ ಹಿನ್ನೆಲೆಯಲ್ಲಿ ಬೇರೆಯವರನ್ನು ತೋರಿಸಿ ಗೋಬೆಲ್ಸ್ನ ಎರಡನೇ ಇದು ಸಿದ್ಧಾಂತ, ಅದು ಬೇರೆಯವರನ್ನು ತೋರಿಸಿ ನಮ್ಮ ತಪ್ಪನ್ನು ಸಣ್ಣದು ಮಾಡಿಕೊಳ್ಳೋದು. ಇಲ್ಲ, ಇನ್ನೊಂದು ಗೀಟನ್ನು ಸಣ್ಣದು ಮಾಡಲಿಕ್ಕೆ ಹೋಗಬೇಡಿ, ಬದಲಾಗಿ ನಿಮ್ಮ ಗೀಟನ್ನು ದೊಡ್ಡದು ಮಾಡಿ. ನೀವು ಹೇಳಿದ್ದೀರಿ, ಅದನ್ನು ಮಾಡಿ ಅಂತ ಹೇಳುವಂಥದ್ದು ನನ್ನ ಒತ್ತಾಯ. ಖಂಡಿತವಾಗ್ಲೂ ಸದಸ್ಯರಿಗೆ ಹೇಳಲಿಕ್ಕೆ ಬಯಸ್ತೇನೆ, ನಾನು ತಮ್ಮ ತಪ್ಪನ್ನು ಅಥವಾ ತಮ್ಮ ಸರ್ಕಾರ ಕೇಂದ್ರದಲ್ಲಿ 10 ವರ್ಷದಿಂದ 12 ವರ್ಷದಿಂದ ಸರ್ಕಾರ ಬಂದಿದೆ, ಗೌರವ ಧನವನ್ನು ಹೆಚ್ಚಿಗೆ ಯಾಕೆ ಮಾಡಲಿಲ್ಲ ಅಂತ ಆ ಪ್ರಶ್ನೆಯನ್ನು ಹಾಕ್ತಾ ಇಲ್ಲ. ರಾಜ್ಯ ಸರ್ಕಾರಕ್ಕೆ ಸಿದ್ದರಾಮಯ್ಯ